ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರಿನ ಉತ್ತರ ವಿಭಾಗ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಕಳ್ಳತನದಲ್ಲಿ ಕೈಚಳಕ ತೋರಿದ 100 ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ. ಮತ್ತೊಂದೆಡೆ ಚಿನ್ನಾಭರಣ ವಾಹನಗಳನ್ನು ಕಳೆದುಕೊಂಡಿದ್ದ ಸಾರ್ವಜನಿಕರು ಅದನ್ನ ವಾಪಸ್ ಪಡೆದ ಖುಷಿಯಲ್ಲಿದ್ದಾರೆ. ಪ್ರದರ್ಶನಕ್ಕಿಟ್ಟಿರುವ ಚಿನ್ನಾಭರಣಗಳು, ಸಾಲು ಸಾಲಾಗಿ ನಿಲ್ಲಿಸಿರೋ ಬೈಕ್ ಹಾಗೂ ಕಾರುಗಳು, ಅವುಗಳ ಸುತ್ತ ಕಿರು ನಗೆ ಬೀರುತ್ತಾ ನಿಂತಿರುವ ಪೊಲೀಸ್ ಪಡೆ. ಈ ದೃಶ್ಯ ಕಂಡು ಬಂದಿದ್ದು ಮಲ್ಲೇಶ್ವರಂ ಮೈದಾನದಲ್ಲಿ ಉತ್ತರ ವಿಭಾಗ ಪೊಲೀಸರು ಆಯೋಜಿಸಿದ್ದ ಕಳವು ವಸ್ತುಗಳ ಪ್ರದರ್ಶನದಲ್ಲಿ. ಬೆಂಗಳೂರಿನ ಉತ್ತರ ವಿಭಾಗ ಪೊಲೀಸರು ಕಳೆದ 3 ತಿಂಗಳಿಂದ ಖದೀಮರ ಬೇಟೆಯಾಡಿ ವಶಪಡಿಸಿಕೊಂಡಿದ್ದ ಮಾಲುಗಳಿವು. 164 ಪ್ರಕರಣಗಳನ್ನು ಭೇದಿಸಿದ ಪೊಲೀಸರು 106 ಮಂದಿ ಆರೋಪಿಗಳನ್ನು ಬಂಧಿಸಿ 2,06,00,000 ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು 106 ಜನ ಆರೋಪಿಗಳಿಗೆ ಬಂಧಿಸಿದ್ದಾರೆ. 2,06,25,000 ರೂಪಾಯಿ ಮೌಲ್ಯದ ಹಲವು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಪ್ರಕರಣಗಳು ಸುಲಿಗೆ, ಸರಗಳ್ಳತನ, ವಾಹನ ಕಳ್ಳತನ, ಮನೆ ಕಳ್ಳತನ ಮುಂತಾದ ಪ್ರಕರಣಗಳಿಗೆ ಸಂಬಂಧಿಸಿದ್ದು. ಕುಖ್ಯಾತ ಖದೀಮರ ಹೆಡೆಮುರಿ ಕಟ್ಟಿದ ಪೊಲೀಸರು ಕದ್ದ ಎಲ್ಲಾ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಎಲ್ಲ ವಸ್ತುಗಳನ್ನು ಸಂಬಂಧಪಟ್ಟವರಿಗೆ ಡಿಜಿಪಿ ಲಾಲ್ ರುಖಂ ಪಚಾವೋರ್ ಅವರಿಂದ ಮಾಲೀಕರಿಗೆ ಹಿಂತಿರುಗಿಸಲಾಯಿತು. ಕಳೆದು ಹೋದ ವಸ್ತುಗಳ ಬಗ್ಗೆ ಆಸೆ ಬಿಟ್ಟಿದ್ದಂತಹ ಜನರಂತೂ ಅವುಗಳನ್ನು ಮರಳಿ ಪಡೆದಿದ್ದಕ್ಕೆ ಫುಲ್ ಖುಷಿಯಾಗಿದ್ರು. ನಮಗೆ ಬಹಳ ಸಂತೋಷ ಆಗಿದೆ ಹಾಗೂ ಬಹಳ ಸಮಾಧಾನ ಆಗಿದೆ ಹಾಗೂ ನಮ್ಮ ಬೆಂಗಳೂರು ಪೊಲೀಸ್ ಬಗ್ಗೆ ಬಹಳ ಅಭಿಮಾನ ಕೂಡ ಆಗ್ತದೆ. ಪರ್ಟಿಕ್ಯುಲರ್ಲಿ ಮಲ್ಲೇಶ್ವರಂ ಪೊಲೀಸ್ನವರು, ನಮ್ಮ ASI ಶ್ರೀನಿವಾಸ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಒಂದು ಕೇಸ್ ಮಾಡೋದಕ್ಕೋಸ್ಕರ. ನಿಜವಾಗಿ ತುಂಬ ರೋಮಾಂಚನ ಆಗ್ತದೆ. ಅವರು ಡಕ್ಕು ಮಂಜನ ಹೇಳಿದ ಕತೆ ಕೇಳಿ ಬಹಳ ಸಂತೋಷ ಆಗಿದೆ. ಎಲ್ಲ ಬೆಲೆ ಬಾಳುವ ವಸ್ತುಗಳು ಅವುಗಳ ಮಾಲೀಕರಿಗೆ ತಲುಪಿದಾಗ ಪ್ರಾಣದ ಹಂಗು ತೊರೆದು ಖದೀಮರ ಬೇಟೆಯಾಡಿದ್ದ ಪೊಲೀಸರ ಮುಖದಲ್ಲಿ ಅದೇನೋ ಧನ್ಯತಾ ಭಾವ. ಇದೇ ವೇಳೆ ಉತ್ತಮ ಕಾರ್ಯ ಮಾಡಿದ ಪೊಲೀಸರನ್ನ ಶ್ಲಾಘಿಸುವುದನ್ನು ಕೂಡ ಡಿಜಿಪಿ ಪಚಾವೋ ಅವರು ಮರೆಯಲಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ KH ರಮೇಶ್, ಸುವರ್ಣ ನ್ಯೂಸ್. ತಮಿಳುನಾಡು ಹಾಗೂ ಆಂಧ್ರ ಪೊಲೀಸರು ಬಂಧಿಸಿರೋ 3 ಉಗ್ರರ ವಿಚಾರಣೆಗೆ ಬೆಂಗಳೂರು ಸಿಸಿಬಿ ತಂಡ ಚೆನ್ನೈಗೆ ತೆರಳಿದೆ. ಶುಕ್ರವಾರ ಚೆನ್ನೈನಲ್ಲಿ ಓರ್ವ ಹಾಗೂ ಶನಿವಾರ ಚಿತ್ತೂರಿನ ಪುತ್ತೂರಿಯಲ್ಲಿ 2 ಉಗ್ರರನ್ನ ಬಂಧಿಸಲಾಗಿತ್ತು. ಈ 3 ಮಲ್ಲೇಶ್ವರಂ ಬಾಂಬ್ ಸ್ಫೋಟದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಈಗಾಗಲೇ ಬೆಂಗಳೂರು ಪೊಲೀಸರು ಖಚಿತಪಡಿಸಿದ್ದು ವಿಚಾರಣೆಗೆ ಮುಂದಾಗಿದ್ದಾರೆ. ಚೆನ್ನೈಗೆ ತೆರಳಲಿರುವ ವಿಶೇಷ ತಂಡ ಶಂಕಿತರನ್ನ ವಿಚಾರಣೆಗೆ ಗುರಿಪಡಿಸಲಿದೆ. ಅಲ್ಲದೆ ನ್ಯಾಯಾಲಯದ ಮೂಲಕ ಬಾಡಿ ವಾರೆಂಟ್ ಪಡೆದು ಬಂಧಿತ ಶಂಕಿತ ಉಗ್ರರನ್ನ ತಮ್ಮ ವಶಕ್ಕೆ ಪಡೆಯುವುದಾಗಿ ಪೊಲೀಸ್ ಆಯುಕ್ತ ರಾಘವೇಂದ್ರ ಔರಾದ್ಕರ್ ಸ್ಪಷ್ಟನೆ ನೀಡಿದ್ದಾರೆ. ಸದ್ಯ ತಮಿಳುನಾಡಿನ ಹಿಂದೂ ನಾಯಕ ರಮೇಶ್ ಹತ್ಯೆ ಪ್ರಕರಣದ ಬಗ್ಗೆ ವಿಚಾರಣೆ ನಡೀತಾ ಇದ್ದು, ಮುಗಿದ ಬಳಿಕ ಬೆಂಗಳೂರು ಪೊಲೀಸರು ಶಂಕಿತ ಉಗ್ರರನ್ನ ವಶಕ್ಕೆ ಪಡೆಯಲಿದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಪೊಲೀಸ್ ಫಕ್ರುದ್ದೀನ್, ಬಿಲಾಲ್ ಮಲಿಕ್ ಮತ್ತು ಪನ್ನಾ ಇಸ್ಮಾಯಿಲ್ ಇವರು ಸಹ ಭಾಗಿಯಾಗಿದ್ದರು. ತಮಿಳುನಾಡುದ ಪೊಲೀಸರಿಗೆ ಸಹ ಅವರು ಬೇರೆ ಪ್ರಕರಣಗಳಲ್ಲಿ ಬೇಕಾಗಿದ್ದವರಿದ್ದರು. ನಮಗೂ ಈ ಪ್ರಕರಣದಲ್ಲಿ ಬೇಕಾದವರಿದ್ದರು. ಬೆಂಗಳೂರಿನ ಪ್ರತಿ ಮಾರುಕಟ್ಟೆಯನ್ನ ಸ್ವಚ್ಛಗೊಳಿಸಬೇಕು ಅನ್ನೋದು ಮೇಯರ್ ಕೆ ಸತ್ಯನಾರಾಯಣ ಅವರ ಕನಸು. ಅದಕ್ಕಾಗಿ ಅವರು ಇವತ್ತು ಕೂಡ ಗಬ್ಬು ನಾಡ್ತಾ ಇದ್ದ KR ಮಾರುಕಟ್ಟೆ ಸ್ವಚ್ಛತೆಗೆ ಮುಂದಾದ್ರು. ಆದ್ರೆ ಅಲ್ಲಿನ ದುಸ್ಥಿತಿಗೆ ಕಾರಣವೇನು ಅಂತ ಕಣ್ಣಾರೆ ಕಂಡು ಫುಲ್ ಗರಂ ಆದರು. ಬಂದು ಹೇಳ್ಬಿಟ್ಟು ಹೋಗ್ತಾ ಇದೀವಿ, ಸ್ವಲ್ಪ ನಾನು ಗಮನ ಹರಿಸಿಲ್ವಲ್ಲ ನಮ್ಮವರು. ನಾವೇನು ಪಿಕ್ನಿಕ್ ಬರ್ತಾ ಇದೀವಿ. ಮೇಯರ್ ಸಾಹೇಬರು ಇವತ್ತು ಫುಲ್ ಗರಂ ಆಗಿದೆ. ಇದಕ್ಕೆ ಕಾರಣ ಮೇಯರ್ ಆರಂಭಿಸಿದ KR ಮಾರುಕಟ್ಟೆ ಸ್ವಚ್ಛತಾ ಅಭಿಯಾನಕ್ಕೆ ವ್ಯಾಪಾರಿಗಳಿಂದಲೇ ನೀರಸ ಪ್ರತಿಕ್ರಿಯೆ ಸಿಕ್ಕಿರುವುದು. ಹೌದು, ತ್ಯಾಜ್ಯ ವಿಲೇವಾರಿ ಅಭಿಯಾನ ಸತತ 4ನೇ ವಾರವೂ ಮುಂದುವರೆದಿದ್ದು ವ್ಯಾಪಾರಿಗಳು ತಮ್ಮ ಹಳೆ ಚಾಳಿ ಬಿಟ್ಟಿರಲಿಲ್ಲ. ಇವತ್ತು ಸುರಾನ ಕಾಲೇಜಿನ ವಿದ್ಯಾರ್ಥಿಗಳು ಮಾರುಕಟ್ಟೆಯನ್ನು ಶುಚಿಗೊಳಿಸಿದರು. ಆದರೆ ವ್ಯಾಪಾರಿಗಳು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಿದ್ದುದು ಈ ವೇಳೆ ಕಂಡುಬಂತು. ಇದರಿಂದ ಕೋಪಗೊಂಡ ಮೇಯರ್ ಕಸ ಹಾಕಿರೋ ವ್ಯಾಪಾರಿಗಳಿಗೆ ದಂಡ ವಿಧಿಸಲಾಗುತ್ತೆ ಅಂತ ಚಾಟಿಯೇಟ್ ನೀಡಿದ್ದಾರೆ.
ನಾವು ಬರ್ತಾ ಇದ್ದೀವಿ, ಮಾಡ್ತಾ ಇದೀವಿ. ಅವ್ರೇನು ತಿಳ್ಕೊಂಬಿಟ್ಟಿದ್ದಾರೆ, ಇವ್ರು ಬರ್ತಾರೆ ಸೋಮವಾರ ಕ್ಲೀನ್ ಮಾಡ್ತಾರೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅದು ತಪ್ಪು. ಅಲ್ಲಿ ಅವರ ಭಾವನೆ ಅದು ಹೋಗಬೇಕು. ನಮ್ಮ ಮನೆ, ನಮ್ಮ ಮಾರ್ಕೆಟು, ನಮ್ಮ ಬೆಂಗಳೂರು ಅಂತ ಅವ್ರ ಮನಸ್ಸಿಗೆ ಬರಬೇಕು. ತಮ್ಮದೇ ಅಂಗಡಿಗಳೆದುರು ಬಿದ್ದಿದ್ದ ಕಸದ ರಾಶಿಯನ್ನ ವಿದ್ಯಾರ್ಥಿಗಳು ಸ್ವಚ್ಛಗೊಳಿಸ್ತಿದ್ರೆ ವ್ಯಾಪಾರಿಗಳು ಅತ್ತ ಕಣ್ಣೆತ್ತಿಯೂ ನೋಡಲಿಲ್ಲ. ಆದರೂ ವಿದ್ಯಾರ್ಥಿಗಳು ಮಾತ್ರ ಮಾರ್ಕೆಟ್ ಕ್ಲೀನ್ ಆಗಬೇಕು, ಸಿಟಿ ಕ್ಲೀನ್ ಆಗಬೇಕು ಅನ್ನೋ ಉದ್ದೇಶದಿಂದ ವ್ಯಾಪಾರಿಗಳಿಗೆ ಅರಿವು ಮೂಡಿಸ್ತಾರೆ. ಹಾರೆ ಪೊರಕೆ ಹಿಡಿದು ಕೆಲಸ ಮಾಡೋದ್ರಲ್ಲಿ ತಲ್ಲೀನರಾಗಿದ್ರು. ಪ್ರತಿ ವಾರನೂ ಒಬ್ಬೊಬ್ರು ಬಂದು ಮಾಡೋದು ತುಂಬ ಹೆಲ್ಪ್ ಆಗುತ್ತೆ, ಜನಕ್ಕೂ ಹೆಲ್ಪ್ ಆಗುತ್ತೆ. ಸೊ ಎಲ್ಲರಿಗೂ ಹೇಳ್ದಂಗೂ ಆಗುತ್ತೆ. ನಾವಿಲ್ಲೆಲ್ಲ ಕ್ಲೀನ್ ಮಾಡೋದು ಬೇರೆಯವ್ರಿಗೆ ಹೇಳಬೇಕು, ನೀವು ನಿಮ್ಮ ಪ್ಲೇಸ್ನ ಚೆನ್ನಾಗಿ ಇಟ್ಕೊಳ್ಳಿ, ಬೇರೆಯವ್ರಿಗೆ ಇದರಿಂದ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳಿ ಎಲ್ಲ ಮಾಡ್ತಾ ಇದೀವಿ ಇಲ್ಲಿ ಕೆಲಸನ. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿನ ವ್ಯಾಪಾರಿಗಳು ಒಂದು ವಾರ ತಾವೇ ಖುದ್ದಾಗಿ ಸ್ವಚ್ಛ ಮಾಡ್ತೀವಿ ಅನ್ನೋ ಭರವಸೆ ಬೇರೆ ಕೊಟ್ಟಿದ್ದಾರೆ. ಆದರೆ ಹೇಳಿದಂತೆ ನಡೀತಾರೋ ಮತ್ತದೇ ಚಾಳಿ ಮುಂದುವರಿಸ್ತಾರೋ ಕಾದ್ ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಮಮತಾ ಮಾರ್ಥಾಳ, ಸುವರ್ಣ ನ್ಯೂಸ್. ಇನ್ನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರವನ್ನ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ.